ಎಸ್.ಎಂ. ಕೃಷ್ಣ ಅವರು ನಮ್ಮ ದೇಶದ ಮುತ್ಸದ್ದಿ ರಾಜಕಾರಣಿ. ದೇಶದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಅದರಲ್ಲೂ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ತನ್ನದೇ ಆದಂಥ ಒಂದು ಕಲ್ಪನೆಯನ್ನು ಅವರು ಹೊಂದಿದ್ರು. ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನಮ್ಮ ರಾಜ್ಯಕ್ಕೂ ಕೊಟ್ಟರು, ದೇಶಕ್ಕೂ ಕೊಟ್ಟರು. ಹಲವಾರು ಬಾರಿ ಅವರನ್ನು ಭೇಟಿಯಾಗುವಂಥ ಅವಕಾಶ ಸಿಕ್ಕಿತ್ತು. ಹಲವಾರು ಸಲಹೆಗಳನ್ನು ನಾನು ನಿರ್ವಹಣೆ ಮಾಡಿದಂಥ ಇಲಾಖೆಗಳಲ್ಲಿ ಅವರು ಕೊಡ್ತಾಯಿದ್ರು. ಅದು ಕರ್ನಾಟಕದಲ್ಲಿ ಇಂಧನ ಇಲಾಖೆ ಬಗ್ಗೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಬಗ್ಗೆ ಇರ್ಬೋದು, ದೆಹಲಿಗೆ ನಾನು MP ಆಗಿ ಹೋದಂಥ ಸಂದರ್ಭದಲ್ಲಿ ಇರ್ಬೋದು, ಸಲಹೆಗಳನ್ನು ಕೊಡ್ತಾಯಿದ್ರು. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ತುಂಬ ದುಃಖ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ತುಂಬು ಜೀವನವನ್ನು ಅವರು ನಡೆಸಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಪ್ರೇರಣೆ ಮುಂದೆ ನಮಗೆ ಕೆಲಸ ಮಾಡಲಿಕ್ಕೆ ಅವರು ದೂರದಲ್ಲೇ ಇದ್ದು ನಮಗೆ ಆಶೀರ್ವಾದವನ್ನು ಮಾಡಲಿ. ಅವರ ಕುಟುಂಬ ವರ್ಗಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ.